ಏನಿ ಭವ್ಯ ಭವನದ ಶೃಂಗಾರ ವೈಭವ. ಭವ್ಯವಾಗಿದೆ ಭಾರತ ನಗರ, ಭವ್ಯವಾಗಿದೆ ಭವ್ಯವಾಗಿ ಭವ್ಯವಾಗಿದೆ ಭಾರತ ನಗರ. ಭವ್ಯವಾಗಿದೆ ಭಾರತ ನಗರ, ಭವ್ಯವಾಗಿದೆ ಭವ್ಯವಾಗಿ ಭವ್ಯವಾಗಿದೆ ಭಾರತ ನಗರ. ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರದಿಂದಿ ಭವನವು, ಎತ್ತ ನೋಡಿದ ರಕ್ತ ಚಿತ್ರ ವಿಚಿತ್ರದಿಂದಿ ಭವನವು. ದೇವಲೋಕವ ನೋಚಿಸುವುದಿ ನಂದ ಭೋಪನ ಭವನವು, ನಂದ ಭೋಪನ ಭವನವು, ನಂದ ಭೋಪನ ಭವನವು. ಭವ್ಯವಾಗಿದೆ ಭಾರತ ನಗರ, ಭವ್ಯವಾಗಿದೆ ಭವ್ಯವಾಗಿ ಭವ್ಯವಾಗಿದೆ ಭಾರತ ನಗರ. ರತ್ನಗಳಿಂದ ಕಟ್ಟಿದ ಭವನವು, ನೋಡಿದ ರಕ್ತ ಚಿತ್ರದ ಚಿತ್ರದಲ್ಲಿ ಭವನವು. ದೇವಲೋಕವ ನಾಚಿಸುವುದೇ ನಂದ ಭೋಪನ ಭವನವು, ಈ ನಂದ ಭೋಪನ ಭವನವು, ಈ ನಂದ ಭೋಪನ ಭವನವು. ಭವ್ಯವಾಗಿದೆ ಭಾರತ ನಗರ, ಭವ್ಯವಾಗಿದೆ ಭವ್ಯವಾಗಿ ಭವ್ಯವಾಗಿದೆ ಭಾರತ ನಗರ. ಹೊತ್ತು ರತ್ನ ತಳೆರ ತೋರಣ ಸಾಲು ಗಂಧದ ಸೊಬಗಿದು, ಹೊತ್ತು ರತ್ನ ತಳೆರ ತೋರಣ ಸಾಲು ಗಂಧದ ಸೊಬಗಿದು. ರಂಗವರ್ವಶ ರಂಗವಾಳು ಶಿಲಾಮಾಲೆಯ ರಂಗವು, ಈ ಶಿಲಾಮಾಲೆಯ ರಂಗವು, ಈ ಶಿಲಾಮಾಲೆಯ ರಂಗವು. ಭವ್ಯವಾಗಿದೆ ಭಾರತ ನಗರ, ಭವ್ಯವಾಗಿದೆ ಭವ್ಯವಾಗಿ ಭವ್ಯವಾಗಿದೆ ಭಾರತ ನಗರ. ಏನಿ ಭವನದ ಶೃಂಗಾರ ವೈಭವ, ಎಲ್ಲೆಲ್ಲಿಯೂ ಕಾಣದಂತಹ ಅತ್ಯದ್ಭುತವಾದ ಕಲಾವಿನ್ಯಾಸದ ಕಲಾರಸಿಕರು ಮಹೇಂದ್ರನ ಬೆಚ್ಚೆ ಬರಗಾಗುವಂತೆ ಕಂಗೊಳಿಸುತ್ತಿರುವುದಲ್ಲ ಈ ಶ್ರೀರಂಗನ ಶಯನಾಗೃಹ. ಓ ಏನಿ ಮಣಿದೀಪಗಳ ಸಾಲು ಸಾಲು, ಇಂದ್ರ ಯಮ ಬ್ರಹ್ಮಾದಿಗಳೇ ಬೆಚ್ಚಿ ಬೆರಗಾಗುವಂತೆ ಕಂಗೊಳಿಸುತ್ತಿದೆಯಲ್ಲ ಈ ಮಾಧವನ ಅರಮನೆ. ದೃಷ್ಟಿ ಬೀರಿದೊಡೆ ವಿಶಿಷ್ಟ ಸೃಷ್ಟಿಯೇ ಅತೀ ಆಶ್ಚರ್ಯ ಪಡುವಂತಹ ನಯನ ಮನೋಹರವಾದ ಭಾವಭಂಗಿಗಳು. ಓ ಶಿಲಾಬಾಲೆ, ನನ್ನ ನೋಡುತ್ತ ಮನವ ಕಾಡುವ ಸಪ್ತ ರೂಪದ ಶಿಲೆಗಳು, ನನ್ನ ನೋಡುತ್ತ ಮನವ ಕಾಡು ಸಪ್ತ ರೂಪದ ಶಿಲೆಗಳು. ಮುಟ್ಟಲೆ ಮುದ್ದಾಡಲೆ ಈ ಬಾಳಿ ಬಳುಕುವ ಲತೆಗಳ, ಮುಟ್ಟಲೆ ಮುದ್ದಾಡಲೆ ಈ ಬಾಳಿ ಬಳುಕುವ ಲತೆಗಳ. ಕೃಷ್ಣನ ರಸಿಕತನವನ್ನು ಹೋಲುತ್ತಿರುವುದು ಶಿಲೆಗಳು.
ನವಿಲ ಸಾರಂಗ ಪಕ್ಷಿಗಳೇಕೆ ಚಿತ್ರವಿವೆ ನವಿಲ ಸಾರಂಗ ಪಕ್ಷಿಗಳೇಕೆ ಚಿತ್ರವಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ತಲಕಳಿಸುತ್ತಿವೆ ನವಿಲ ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ ಮುತ್ತು ಮಾಣಿಕ್ಯ ರತ್ನಗಳೇಕೆ ಥಳಥಳಿಸುತ್ತಿವೆ ದೇವಲೋಕನಿಲ ಕರುಗಿ ಧರಗಿಳಿದಂತಿದೆ ದೇವಲೋಕನಿಲ ಕರುಗಿ ಧರಗಿಳಿದಂತಿದೆ ಎನಿತು ಏಯ್ ಕೃಷ್ಣನ ಗರ್ವದ ಸಿರಿತನ ಎನಿತು ಏಯ್ ಕೃಷ್ಣನ ಗರ್ವದ ಸಿರಿತನ ಏನಿ ಶಿಲೆಗಳ ವೈಭವ ನೋಡಲಾನಂದವ ನೋಡಲಾಶ್ಚರ್ಯವಾಗಿದೆ ನೋಡಲಾಶ್ಚರ್ಯವಾಗಿದೆ ಏನಿ ಶಿಲೆಗಳ ವೈಭವ 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 ಚಿತ್ರಕಲೆಗಳ ವೈಭವ ಏನಿ ಶಿಲೆಗಳ ವೈಭವ ಎತ್ತ ನೋಡಿದ ರತ್ತ ಚಿತ್ತ ಚಾಂಚಲ್ಯಗೊಳಿಸಿ ಭಾವಭಂಗಿ ಮೂಡಿಸುವಂತಹ ಭಾವಭಂಗಿಯರ ಮಧುರ ಮಿಲನ ಇವರನ್ನು ನೋಡುತ್ತಿದ್ದರೆ ರಂಭ ಊರ್ವಶಿ ಮೇನಕೆ ತಿಲೋತ್ತಮೆಯರೇ ದರಗಿಳಿದಂತೆ ಭಾಸವಾಗುತ್ತಿದೆಯಲ್ಲ ಅಬ್ಬ ಇವರನ್ನು ನೋಡುತ್ತಿದ್ದರೆ ಅವನೇ ಒಂದು ಸಾರಿ ಬಿಗಿದಪ್ಪಲೆ स्वागत स्वागत गुरुनंदना स्वागत स्वागत गुरुनंदना स्वागत वैय दुर्योधना स्वागत वैय दुर्योधना स्वागत स्वागत गुरुनंदना ಹುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಹುರುವಂಶ ಕುಲ ತಿಲಕ ಕೌರವೇಶ್ವರ ನವರತ್ನ ಖಚಿತ ಸಿಂಹಾಸನಾಧೀಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ
ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ರಣರಂಗದಿ ಧೀರ ಪ್ರಚಂಡ ಕೌರವನೇ ರಣರಂಗದಿ ಧೀರ ಪ್ರಚಂಡ ಕೌರವನೇ ಸ್ವಾಗತ ಸ್ವಾಗತ ಕುರುನಂದನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತವಯ್ಯ ದುರ್ಯೋಧನ ಸ್ವಾಗತ ಸ್ವಾಗತ ಕುರುನಂದನ ಕರದೊಳು ಭಜಯಂ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಕರದೊಳು ಭಜಯಂ ಹಿಡಿದಿಹ ವೀರ ಶರೀರವು ಮದಿಸಿದ ಹುಲಿಯಾಕಾರ ಉರಿ ಬೀಸೆದುರು ಈ ಸರದಾರ ಉರಿ ಬೀಸೆದುರ ಈ ಸರದಾರ ಉರಿ ಬೀಸೆದುರ ಈ ಸರದಾರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ನಡೆಯುವ ಭಂಗಿಯು ಬಲು ಗಂಭೀರ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಸ್ವಾಗತ ಸುಸ್ವಾಗತ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಗುರು ಸಾರ್ವಭೌಮನಿಗೆ ಇದೇನು ಕನಸೆ ಎಲ್ಲವೂ ಕನಸಿನಂತೆ ಗೋಚರಿಸುತ್ತಿದೆಯಲ್ಲ ಓ ಇದು ಕೃಷ್ಣನ ಮಾಯೇ ಇರಬೇಕು ಕೃಷ್ಣ ನಿನ್ನ ಮಾಯಾ ಮಂದಿರವನ್ನು ನೋಡಿ ಮೆಚ್ಚೆಬರದಾಗುವನಲ್ಲ ಈ ಚಂದ್ರಕುಲ ಚಕ್ರೇಶ್ವರ ಸಸಾಗರ ಪೃಥ್ವಿಯನ್ನೇ ಪರಿಪಾಲಿಸುತ್ತಿರುವ ಈ ಗಾಂಧಾರಿ ದೇವಿಯ ಗರ್ಭ ಸಂಜಾತ ಹಸ್ತಿನಾಪುರ ಮಣಿಮಕುಟ ಈ ಕೌರವೇಶ್ವರನ ಭವನಕ್ಕಿಂತಲೂ ಈ ನಂದಗೋಪಾಲನ ಭವನವು ಅದ್ಭುತವೇ ರಮಣೀಯವೇ ಶೋಭಾಯಮಾನವೇ ಓ ಇವನಿಂತಹ ನಿಶ್ಚಿಂತ ಪುರುಷನಯ್ಯ ಅಣ್ಣನಾದ ಬಲಭದ್ರನಿಗೆ ರಾಜ್ಯ ಕೋಶಾದಿಗಳನ್ನು ಒಪ್ಪಿಸಿ ಈತನು ಮಾತ್ರ ಸುಖ ನಿದ್ರೆಯಲ್ಲಿ ತಲ್ಲೀನನಾಗಿರುವನು ಕೃಷ್ಣನು ಆಗಲು ಹೊತ್ತು ನಿದ್ರಿಸುತ್ತಿದ್ದಾನೆ ಎಂದರೆ ಇದಕ್ಕೊಂದು ರಹಸ್ಯವೇ ಇರಬೇಕು. ಇರಲಿ, ಕೃಷ್ಣನ ಎಚ್ಚರಗೊಳ್ಳುವ ತನಕ ನಾನು ಸ್ವಲ್ಪ ವಿಶ್ರಮಿಸಿ ನಾನು ಬಂದ ಕಾರ್ಯವನ್ನು ಸಾಧಿಸಿಯೇ ಹೋಗುತ್ತೇನೆ. ಅಸಂಭವ! ರಾಜಾದಿರಾಜನಾದ ನಾನು ಈ ಗೋಪಾಲಕರ ಪದದಡಿಯಲ್ಲಿ ನನಗೆ ಯೋಗ್ಯವಾದ ಸ್ಥಳ ಶಿರೋಭಾಗ.
ಸದಾ ನಿನ್ನ ಅಭಯಂ ನಿರಂತರ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ದೀನಬಂಧು ನಿಗಮಾಗಮತಿ ದೀನಬಂಧು ನಿಗಮಾಗಮಸಿಂಧು ಅಗಣಿತ ಗುಣಗಣ ಹರಿಪುರ ಮರ್ದನ ಅಗಣಿತ ಗುಣಗಣ ಹರಿಪುರ ಮರ್ದನ ಜಗದ ವ್ಯಾಪಕ ಕೃಷ್ಣ 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 ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ಜಗದ ವ್ಯಾಪಕ ಜಗದ ಜೀವಾತ್ಮಕ ನಂಬಿದ ಭಕ್ತರ ಅಭಯ ಪ್ರದಾತ ನಂಬಿದ ಭಕ್ತರ ಅಭಯ ಪ್ರದಾತ ಸಿಂಧು ಶಯನಾರ ಇಂದನಯನ ಸಿಂಧು ಶಯನ ಹರವಿಂದ ನಯನ ಸದಾ ನಿನ್ನ ಅಭಯಂ ನಿರಂತರ ಪೂರ್ಣ ದಯದಿಸಿ ವಾಸುದೇವಂ ಸದಾ ನಿನ್ನ ಅಭಯಂ ಓ ಅಣ್ಣನಾದ ದುರ್ಯೋಧನ, ನನಗಿಂತ ಮೊದಲೇ ಈ ದ್ವಾರಕೆಯಲ್ಲಿ ಅರ್ಜುನ, ನನ್ನನ್ನು ನೋಡಿ ನಿನಗೆ ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟಿದ್ದು ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲೇ ಇಲ್ಲಿಗೆ ಬಂದ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು ಕೊನೆಗೆ ಹೋದರೇನು, ಅವರವರ ಭಾವನಾ ರೂಪದ ಫಲವು ಅವರಿಗೆ ದೊರೆಯುತ್ತಲ್ಲವೇ ಸುಯೋಧನ? ಹೋಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗದ ಧನಂಜಯ. ಇಂತಹ ಸಮಯದಲ್ಲಿ 4 ಕಡೆ ತಿರುಗಿದರಲ್ಲವೇ ಹಲವಾರು ರಾಜರ ಸಹಾಯ ದೊರೆಯುವುದು. ನಾನು ಇಲ್ಲಿಗೆ ಬಂದದ್ದು ಈ ಮಹಿಮಾ ಮೂರ್ತಿಯ ಪದತಳದಲ್ಲಿ ಕುಳಿತು 4 ಮಾತುಗಳನ್ನು ಕೇಳಿ ಹೋಗುವ ಇಚ್ಛೆಯಿಂದ. ಸರಿ ಸರಿ, ನೀನು ಯಾವ ಇಚ್ಛೆಯಿಂದಾದರೂ ಬಾ. ಆದರೆ ಈ ಸಾರಿ ಕೃಷ್ಣರು ನನ್ನ ಕೈಗೆ ಸಿಕ್ಕಿ ಬಿದ್ದಿರುವನು. ಒಂದು ವೇಳೆ ಸಿಕ್ಕಿ ಬಿದ್ದರೂ ಸಂತೋಷವೇ. ಕುರು ಪಾಂಡವರ ಧಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತವು ಹರಿಯುತ್ತಿದೆ ಎಂಬುದನ್ನು ನಾನಿನ್ನು ಮರೆತಿಲ್ಲ, ನೀನು ಮರೆಯಬೇಡ. ಹೇ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಯನ್ನು ಸೇರಿಸು. ಅಂಧಕಾರದಿಂದ ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತತ್ವವನ್ನು ನೀಡು. 7 ಚಕ್ರಪಾಣಿ, 7 3 ಲೋಕದ ಮಂಗಳವು ನಿನ್ನಲ್ಲಿಯೇ ಸೇರಿದೆ. ಭಕ್ತ ಜಗದ ಆನಂದಂ ಏ ದೇವಕಿ ಸುತಂ
ನಮೋ ನಾರಾಯಣಂ ನಮೋ ನಾರಾಯಣಂ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಶಯನ ನಿನ್ನ ಮಂದಹಾಸವ ಬೀರೋ ಮುರಹರಿ. ಸಿಂಧು ಶಯನ ನಿನ್ನ ಮಂದಹಾಸವ ಬೀರೋ ಶ್ರೀಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಪೊರೆ ಸೌರಿ ಹರಿಸವದ ಮುದತು ಭಕ್ತರ ಮೊರೆ ಹಾಲಿಸಿ. ಪೊರೆ ಸೌರಿ ಹರಿಸವದ ಮುದತು ಭಕ್ತರ ಮೊರೆ ಹಾಲಿಸಿ. ಮೌನವ ತೊರೆದು ಮಾನವ ಜೀವನ ಮೌನವ ತೊರೆದು ಮಾನವ ಜೀವನ ಹಿತ ಬಯಸಿ ಪೊರೆಯ ಹರಿ. ಅಂಧಕಾರ ಹರಿಸಿ ನಿನ್ನ ಸುಂದರ ವದನವ ತೋರ ಹರಿ. ಅಂಧಕಾರ ಹರಿಸಿ ಯಾರು? ಧನಂಜಯ, ಒಂದು ಎಷ್ಟು ವೇಳೆ ಆಯಿತು? ವಾಸುದೇವ ಕುಶಲವೇ? ಸಮಾಚಾರವೇನು? ಛೆ, ಬಂದವನು ಈ ಚರಣದಡಿಯಲ್ಲಿ ಏಕೆ ಕುಳಿತುಕೊಂಡೆ? ಹಾ, ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ವಾಸುದೇವ, ನಿನ್ನ ಚರಣ ಸನ್ನಿಧಿಯೇ ಮಹಾಪ್ರಸಾದ. ಅದುವೇ ನನಗೆ ಸ್ಥಾನ. ವಾಸುದೇವ ಯಾರು? ಗುರುಚಕ್ರೇಶ್ವರ. ಓ ಭಾವ ಗೌರವೇಶ್ವರ, ಯಾವಾಗ ಬಂದಿರಿ? ಕುಶಲವೇ? ಸಮಾಚಾರವೇನು? ಬಂದವನು ನೀನಾದರೂ ನನ್ನನ್ನು ಎಚ್ಚರಿಸಬಹುದಿತ್ತಲ್ಲವೇ? ಚಕ್ರವರ್ತಿಯಾದ ನೀನು ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತಲ್ಲ ಭಾವ. ಭಾವ ರಮಣ, ನಿದ್ರೆ ಮಾಡೋರನ್ನು ಎಚ್ಚರಿಸಬಹುದು, ಆದರೆ ನಿದ್ರಾದೇಶಧಾರಿಗಳನ್ನು ಎಚ್ಚರಿಸಲು ಸಾಧ್ಯವೇ? ನಾನು ಬಂದು ಬಹಳ ಹೊತ್ತಾದರೂ ಎಚ್ಚರಗೊಳ್ಳದ ನೀನು ನಿನ್ನ ಪ್ರಾಣ ಮಿತ್ರ ಪಾರ್ಥನ ಬಂದೊಡನೆ ಜಾಗೃತನಾದೆಯಲ್ಲ. ಬಹಳ ಚೆನ್ನಾಗಿದೆ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಭಾವ, ನೀನು ಬಂದಿದ್ದನ್ನು ನಾನು ನೋಡಲೇ ಇಲ್ಲ. ಅದಿರಲಿ, ನೀವಿಬ್ಬರು ಏಕಕಾಲದಲ್ಲಿ ಇಲ್ಲಿಗೆ ಬರಲು? ಕೃಷ್ಣ ಓರ್ಘರವ ಕೋಡಿಚ್ಚಿನಂತೆ ಗುರುಪಾಂಡವರ ಭೀಕರ ಸಂಗ್ರಾಮವು ಸಿದ್ಧವಾಗಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷ ವಹಿಸೆಂದು ಕೇಳಲು ಬಂದಿರುವೆನು. ಏನು
ಕುರು ಪಾಂಡವರ ಮಧ್ಯೆ ಸಂಗ್ರಾಮವೇ ಬೇಡ ಬಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಬಾವ. ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ ಗತಿಸಿ ಮರಳಿ ಭುವಿಗೆ ಬಂದರೆ ಇರವಿಲ್ಲದ ಮಾನವ ಆಸರೆ ಅರ್ಜುನ ಭರತ ಕಂಡ ಪ್ರಲಯದಿಂದ ಲಾಭವ್ಯಾರಿಗೋ ಸಂತಾಪ ದುರಿತ ಬೇಡ ಹೋಯಿ ಹಠ ಸಮರಸ ಹಸ ಅನುದಿನ ಭರತ ಕಂಡ ಪ್ರಲಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಬಾವ. ಅರ್ಜುನ ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಸದೆಯರಲ್ಲಿ ದ್ರೋಹವೆಸಗಿ ಭರತ ಭೂಮಿ ಆಳ ಬಯಸಿ ಬಂದು ಬಳಗರ ಬಂದು ಬಳಗರ ಮಾರಣ ಹೋಮ ಮಾಡಬೇಡ ದಾಂತನಾಗಿ ದುಡುಕಬೇಡ. ಮಾರಣ ಹೋಮ ಮಾಡಬೇಡ ಸ್ವಂತನಾಗಿ ದುಡುಕಬೇಡ. ಭರತ ಕಂಡ ಪ್ರಲಯದಿಂದ ಲಾಭವ್ಯಾರಿಗೋ ಲಾಭವ್ಯಾರಿಗೋ ಲಾಭವ್ಯಾರಿಗೋ. ಭಾವ, ಈ ಧರಣಿ ನಾರಿ ಯಾರಲ್ಲಿ ಸ್ಥಿರವಾಗಿರುವಳು, ಯಾರನ್ನು ಸಮಾಗಮಗೊಳಿಸುವಳು? ಕೇವಲ ಈ ಅಸ್ಥಿರವಾದ ನೆಲದಾಸೆಗಾಗಿ ಅಣ್ಣ ತಮ್ಮಂದಿರಾದ ನೀವು ಹೊಡೆದಾಡಿ ಮಣಿಯುವುದು ಬೇಡ. ನನ್ನ ಮಾತನ್ನು ಕೃಷ್ಣ ರಾಜನೀತಿ ಶಾಸ್ತ್ರದ ವಿಚಾರದಲ್ಲಿ ನಿಮಗಿಂತಲೂ ಹೆಚ್ಚಿನ ಪರಿಶ್ರಮ ನಮಗುಂಟು. ನಿನ್ನೆ ಉಪದೇಶವನ್ನು ನಿಲ್ಲಿಸು, ಮೊದಲು ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು. ಕೇಳಿದೆಯಾ ಪಾರ್ಥ ನಿಮ್ಮಣ್ಣನಾಡುವ ಮಾತನ್ನು? ನೀನು ಸಹ ಯಾದವರ ಸಹಾಯವನ್ನು ಅಪೇಕ್ಷಿಸಿ ಬಂದಂತೆ ತೋರುತ್ತಿರುವುದು. ಹೌದು ದೇವ. ಇಂತಹ ಉಭಯ ಸಂಕಟದಲ್ಲಿ ನಾವೇನು ಮಾಡಲಿ? ಹೌದು ದೇವ, ನಾನು ಸಹ ನಿನ್ನ ಸಹಾಯವನ್ನು ಪಡೆಯಲೇ ಬಂದಿರುವೆ.
ವೈಷ್ಣು, ನೀನು ನಮ್ಮಿರುವರೆಗೂ ಸಮಾನ ಬಂಧು. ಮೊದಲು ನಿನ್ನ ಬಳಿಗೆ ಯಾರು ಬಂದರೋ ಅವರ ಪಕ್ಷವನ್ನು ವಹಿಸುವುದು ವೀರೋಚಿತವಾದ ಧರ್ಮ. ಮೊದಲು ಬಂದವನು ನಾನು. ನನ್ನ ಪಕ್ಷವನ್ನು ವಹಿಸಿದರೆ ಧರ್ಮವನ್ನು ಕಾಪಾಡಿದಂತಾಗುವುದು. ದುರ್ಯೋಧನ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಈ ಭಾರತನನ್ನ ಕಂಡೆ. ಈತನಾದರೂ ನಿನಗಿಂತ ಚಿಕ್ಕವನು. ಆತನಿಗೇನು ಬೇಕು ಕೇಳಿಕೊಳ್ಳುವ ಅಧಿಕಾರ ಆತನಿಗಿರುವುದು. ಇರಲಿ, ನಾನು ನಿಮ್ಮಿರುವರೆಗೂ ಸಹಾಯ ಮಾಡುವೆನು. ಈಗ ಕೇಳಿ, ಅಪ್ರತಿಮ ವೀರಭಟರಿಂದ ಕೂಡಿದ ನನ್ನನ್ನ ಬಲರಾಮನ ಸಹಿತ ಯಾದವರ ಅಕ್ಷೋಣಿ ಸೇನದಳ ಒಂದು ಕಡೆ, ಯುದ್ಧ ವಿಮುಖನು ನಿರಸ್ತ್ರನೂ ಆದ ನಾನು ಮತ್ತೊಂದು ಕಡೆ. ಪಾರ್ಥ, ಈ ಇವೆರಡಲ್ಲಿ ಯಾವುದು ಬೇಕೋ ಕೇಳಿಕೋ. ಯದುಕುಲ ಚೂಡಾಮಣಿ, ನಾನು ನಿನ್ನನ್ನೇ ಅಪೇಕ್ಷಿಸುವೆನು. ನಿರಾಯುಧನು ನಿರಸ್ತ್ರನಾದ ಈತನಿಂದಾಗುವ ಪ್ರಯೋಜನವೇನು? ಎಷ್ಟು ಪಾಂಡವರ ರಕ್ಷಣಾಭಾರವನ್ನು ನೀನೇ ವಹಿಸಿತು. ಗುರುದೇವ ಬಲರಾಮರ ಸಹಿತ ಅಕ್ಷೋಹಿಣಿ ಸೈನ್ಯವು ನಮ್ಮ ಪಕ್ಷವನ್ನು ವಹಿಸಲಿ. ಭಲೆ ಭಲೆ ದುರ್ಯೋಧನ, ನಿನ್ನ ಸಾಹಸಕ್ಕೆ ತಕ್ಕದ್ದನ್ನೇ ಪಡೆದುಕೊಂಡೆ. ನಡೆ, ಸೈನ್ಯಕ್ಕೆ ಆಜ್ಞೆಯನ್ನು ಮಾಡಬೇಕು. ಭಕ್ತರನ್ನೆಚ್ಚರಿಸುವ ನಿನ್ನೆ ಕಣ್ಸನ್ನೆಯ ಕಪಟ ಮೋಸವನ್ನು ಅವನರಿಯದವನೆಂದು ಭಾವಿಸಿದೆಯಾ? ಏನಿದು ಕಣ್ಸನ್ನೆಯ ಕಪಟ ಮೋಸ? ಭಾರತ ಕಂಡ ಸ್ವತಂತ್ರ ಫಲಯ ಸಮರ ಶತ್ರುದಾಹ ಪ್ರಚಂಡ ರಕ್ತ ಕೋಡಿಯ ಹರಿಸಿ ಮೃತ್ಯುತಾಂಧವ ಪ್ರಳಯ ಸಿಂಹನಾದ ಧರಣಿ ಸಾಹಸ ಚತುರ ಏ ಕೌರವೇಶ್ವರ ರಾಜಕಳಂಕ ಸಹಿಸಲಾರ ರಣದ ಆಯುಧವನ್ನು ಧರಿಸದಿರೆ ಪಾಂಡವರು ಎಂದು ಪಾಡುತ್ತೆಯೋ ಓಡುವೆನು ನಿನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ. ಕೃಷ್ಣ, ಏನು ಬಲುಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನನಗೆ ಬಲು ಮಮತೆ. ಅದರಲ್ಲಿಯೂ ಈ ಪಾರ್ಥನಾದರೂ ನಿನ್ನ ಪ್ರಾಣಸಕ. ಹೀಗಿರುವಾಗ ನಿಮ್ಮೊಂದಿಗೆ ಬೆರೆಯಲು ಸಾಧ್ಯವೇ? ಆದರೂ ಬೋಧಕವಿಲ್ಲ ಕೃಷ್ಣ. ರಣರಂಗದಲ್ಲಿ ಆಯುಧವನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನವಿತ್ತಿರಲಿ. ವಚನ ಭ್ರಷ್ಟನಾದಿಯೇ ಜಾಕೆ ಮತ್ತೆ ಸಮರಭೂಮಿಯಲ್ಲಿ ಸಂಧಿಸುತ್ತೇನೆ. ಆಗ ತೋರುವೆ ನನ್ನ ಈ ಅಕ್ಷಯಣಿ ಸೈನ್ಯದ ಬಲಾಬಲವನ್ನ. ಅದು ನಿಜ ತಾನೇ ದುರ್ಯೋಧನ. ನಡೆ ನಡೆ ದುರ್ಯೋಧನ. ಅರ್ಜುನ, ನನ್ನ ಭೇಟಿ ರಣಾಂಗಣದಲ್ಲಿ. ನೋಡೋಣ ನಡೆ.